ಬೇಲೂರಿನಿಂದ ಹಾಸನ ರೈಲ್ವೆ ಮಾರ್ಗಕ್ಕೆ 503 ಎಕರೆ ಭೂಸ್ವಾಧೀನಪಡಿಸಿಕೊಂಡು 1 ತಿಂಗಳೊಳಗೆ ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಲು ಅಧಿಕಾರಿಗಳಿಗೆ ಕೇಂದ್ರ ರಾಜ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಾದ ವಿ ಸೋಮಣ್ಣ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ರೈಲ್ವೆ, ಕೆಪಿಟಿಎಲ್ ರೈಟ್ಸ್ ಸಂಸ್ಥೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ರೈಲ್ವೆ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿ ಕಾಮಗಾರಿಗೆ ಸಂಬಂಧಿಸಿದಂತೆ ಟೆಂಡರ್ ಕರೆದು 2 ವರ್ಷದಲ್ಲಿ ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು. ಕೆಪಿಟಿಎಲ್ ಅಧಿಕಾರಿಗಳು ವಿದ್ಯುತ್ ಲೈನ್ ಹಾಗೂ ಸಬ್ಸ್ಟೇಷನ್ಗಳಿಗೆ ಸಂಬಂಧಿಸಿದ ಕೆಲಸಗಳನ್ನು ನಿಗದಿತ ಅವಧಿಯೊಳಗೆ ಮುಗಿಸಬೇಕು. ಇನ್ನು ಸಕಲೇಶಪುರ ಭಾಗದಲ್ಲಿ ರೈಲ್ವೆ ಮಾರ್ಗದ ಮೇಲೆ ಭೂಕುಸಿತವಾಗುತ್ತಿದ್ದು, ಈ ಸಮಸ್ಯೆ 4 ತಿಂಗಳಲ್ಲಿ ಬಗೆಹರಿಯಬೇಕು. ರೈಲ್ವೆಯು ಸಾಮಾನ್ಯ ಜನರ ಜೀವನಾಡಿಯಾಗಿದ್ದು, ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡದೆ ಹೆಚ್ಚಿನ ಮುತುವರ್ಜಿ ವಹಿಸಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಜನರಿಗೆ ಅನುಕೂಲವಾಗುವಂತೆ ಲೋಕಾರ್ಪಣೆ ಮಾಡಲು ಸಹಕಾರ ನೀಡಬೇಕು ಎಂದರು. ಈ ತೊಂದರೆ 4-5 ತಿಂಗಳಲ್ಲಿ ಕಂಪ್ಲೀಟಾಗಿ ಬಗೆಹರಿಸ್ತಕ್ಕಂಥದ್ದಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರದ ಕೆಪಿಟಿಸಿಎಲ್ ಅಧಿಕಾರಿಗಳು, ರೈಲ್ವೆ ಅಧಿಕಾರಿಗಳು, ದೇವರಾಜು ಇದನ್ನು ಮತ್ತು ರೈಟ್ಸ್ ಕಂಪ್ನಿಯವರು ಒಟ್ಟಾಗಿ ಕೂರಿಸಿ ಸುಮಾರು 1.5 ಗಂಟೆಗೂ ಮೇಲ್ಪಟ್ಟು ಚರ್ಚೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮಾಡಿ 2026 ಫೆಬ್ರವರಿ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡಿ ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಾವು ಆ ಲೈನನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿ ಇವತ್ತು ಪ್ರತಿಯೊಂದನ್ನು ಕೂಡ ಪ್ರೊಸೀಡಿಂಗ್ಸ್ ಮಾಡಿದ್ದೀವಿ. ಯಾವ್ಯಾವ ಅಧಿಕಾರಿಗಳು ಏನೇನು ಜವಾಬ್ದಾರಿ, ರಾಜ್ಯ ಸರ್ಕಾರದ ಅಧಿಕಾರಿಗಳೇನು, ರೈಲ್ವೆನವರೇನು, ಮತ್ತು ನಮ್ಮ ಗುತ್ತಿಗೆ ತೊಗೊಂಡಿರ್ತಕ್ಕಂಥ ನಮ್ಮ ರೈಟ್ಸ್ ಕಂಪ್ನಿಯವರೇನು ಎಲ್ಲರನ್ನೂ ಕೂಡ ಅಕೌಂಟಬಿಲಿಟಿ ಮಾಡಿ ಅವ್ರ ಕೆಲಸವನ್ನು ನಿಮಿತ್ತವಾಗಿ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಇವತ್ತು ತುಂಬ ಎಲ್ಲರೂ ಕೂಡ ನಮ್ಮ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಮಾತನಾಡಿದ್ದೆಲ್ಲವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅದಲ್ಲದೆ ಇವತ್ತೇನು ಸುಮಾರು ಟನಲ್ಗಳು ಬರ್ತವೆ, ಎಲ್ಲವನ್ನು ನೋಡಿದ್ವಿ. ನಾವು ಒಂದು ಸಣ್ಣ ಕಿರುಚಿತ್ರಣವನ್ನು ಕೂಡ ಮಾಡಿ ಅದನ್ನು ಕೂಡ ನಾವು ಇವತ್ತೆಲ್ಲ ನೋಡಿದ್ವಿ. 57 ಟನಲ್ಗಳಿದೆ, 700ಕ್ಕೂ ಮೇಲ್ಪಟ್ಟು ಬ್ರಿಡ್ಜ್ಗಳಿದೆ. ಮತ್ತು ಇನ್ನೊಂದು ನಾವು ಅಲ್ಲಿ ಡಬಲಿಂಗ್ ಲೈನ್ ಮಾಡೋದಕ್ಕೆ ಕಷ್ಟಕರವಾದ ಕೆಲಸ ಅಂತ ಹೇಳಿ ಇವತ್ತು ಹೊಸ ಒಂದು ಲೈನನ್ನು ಹಾಸನ್ನಿಂದ ಸರ್ವೆ ಆಗಿದೆ. ಅದು DPR ಮಾಡೋದಕ್ಕೂ ಕೂಡ ಇವತ್ತು ಹೇಳಿದ್ದೀವಿ, DPR ಕೂಡ ಮಾಡಿಸ್ತೀವಿ. ನನಗನ್ನಿಸ್ತದೆ ಎಲ್ಲ ಕಡೆಯಲ್ಲೂ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಾರ್ಬರ್ಗಳಿವೆ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಂಗಳೂರು ಹಾರ್ಬರ್ನನ್ನು ಹೊರತುಪಡಿಸಿದ್ರೆ ಕರ್ನಾಟಕದಲ್ಲಿ ಅಂತ ಹೇಳ್ಕೊಳ್ತಕ್ಕಂಥ ಹಾರ್ಬರ್ಗಳು ಯಾವುದೂ ಇಲ್ಲ. ಅದಕ್ಕೋಸ್ಕರವಾಗಿ ಇದಕ್ಕೆ ಡಬಲಿಂಗ್ ಲೈನ್ ಮಾಡೋದಕ್ಕೂ ಕೂಡ ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಸಿಎನ್ ಬಾಲಕೃಷ್ಣ, ಸಿಮೆಂಟ್ ಮಂಜು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ, ಅಪರ ಜಿಲ್ಲಾಧಿಕಾರಿ KT ಶಾಂತಲಾ, ರೈಲ್ವೆ ಇಲಾಖೆ ಹಾಗೂ